ಈಗ ಚುನಪ್ಪಣ್ಣ ಸಾಯಂಕಾಲದೊಳಗ ಹೋರಾಟ ಮುಗಿಸಾಕ ಏನಾರ ತಯಾರಿ ಇದ್ರ ಯಾರೇ ಬರ್ತಿದ್ರ ಅಂದ್ರ ಬಾತ್ ಹೇಳ್ರಿ. ಯಾಕ್ರಿ ಬರ್ಲಿಲ್ಲ ಅಂದ್ರ ನಾಳಿಂದ ಒಂದ ಘೋಷಣೆ ಬ್ಯಾರೆ ಅದ ನಮ್ಮದ. ಏನದ ಅಂತಂದ್ರ ಹುಕ್ಕೇರಿ ಸರ್ಕಲ್ನಾಗ ನಾಳೆ ಹುಕ್ಕೇರಿ ತಾಲೂಕಿನವ್ರು ಅಷ್ಟ ಕೊಂಡ್ರೋದು. ನಾವಿಬ್ರು 3 ಜನ ಮುಖಂಡರು ಅಷ್ಟ ನಿಮ್ ಜೊತೆ ಇರ್ತೀವಿ. ನಾಳೆ ಕಾಗವಾಡ ತಾಲೂಕ್ ಬಂದ್ ಆಗ್ಬೇಕು, ಅಥಣಿ ಬಂದ್ ಆಗ್ಬೇಕು, ರಾಯಬಾಗ್ ಬಂದ್ ಆಗ್ಬೇಕು, ಮೂಡಲಗಿ ಬಂದ್ ಆಗ್ಬೇಕು, ಗೋಕಾಕ್ ಬಂದ್ ಆಗ್ಬೇಕು, ಕಿತ್ತೂರ್, ಖಾನಾಪುರ್, ರಾಮದುರ್ಗ್ ಸಂಪೂರ್ಣ ನಾಳೆ ಬೆಳಗಾವಿ ಜಿಲ್ಲಾನ ಬಂದ್ ಆಗಿ ಹೋಗ್ಬೇಕು. ನಾವೆಲ್ಲ ತಯಾರು ಮಾಡೇ ಬಿಟ್ಟಿವಿ. ಬಂದ್ರೆ ನಿಮ್ಮ ದಾರಿ ಸುಗಮ. ಬರ್ಲಿಲ್ಲ ಅಂದ್ರ ನಾಳೆ ಬೆಳಗಾಂ ಜಿಲ್ಲಾ, ನಾಳೆ ದಾಟ್ತಂದ್ರ ನಾಳೆ ಸಂಜೆ ಕರೆ ಕೊಟ್ರ 31 ಜಿಲ್ಲಾ ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ಲಿಕ್ಕೆ ತಯಾರದಿ. ಜಿಲ್ಲಾದಾಗ ನಮ್ದು ಚೈನ್ ಸಿಸ್ಟಮ್ ಬಹಳ ದೊಡ್ಡದ ತಮ್ಮ. ರಾಜ್ಯದೊಳಗ ಹಂಗ ಸಣ್ಣ ಪುಟ್ಟ ಇಲ್ಲ. ಇಲ್ಲಿ ರಾಯಚೂರವ್ರು ಬಂದಾರ, ಯಾದಗಿರಿ ಅವ್ರು ಬಂದಾರ, ಈಗ ಬಿಜಾಪುರ್ ಬರಾಕತ್ತೈತಿ, ಗದಗ ಧಾರವಾಡ ಬರಾಕತ್ತೈತಿ. ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು, ರಾಜ್ಯ ಮುಖಂಡರು ಎಲ್ಲಾರು ಬರಾಕತ್ತಾರ. ಇಲ್ಲೇ ನಿಂತ ಕರೆ ಕೊಟ್ರ ಅಲ್ಲೆಲ್ಲ ಹೈವೇ ಬಂದ್ ಆತಂದ್ರ ಈ ಸರ್ಕಾರ ನಡೆಸುವಂತ ಸಚಿವರು MLA ಗಳು ಮನೆ ಬಿಟ್ಟು ಹೊರಗ ಬರಂಗಿಲ್ಲ. ನಾಳೆ ಮತ್ ಮುಂದುವರಿತಂದ್ರ ಚುನಾವಣೆ ಬೇರೆ ಅದ. ಎಲ್ಲಾ MLA ಗಳ ಮನೆ ಮುಂದೆ 108 ಮಂದಿ ಹೋಗಿ ಹಲಿಗೆ ಬಡದ ಹೊರಗೆ ಬರ್ಲಾರ್ದಂಗ ನಿನ್ನ ಮಾಡಿದ್ರಲ್ಲ ಏನದ ಹೊಯ್ಕೊಳ್ಳು ಚಳವಳಿ. ಹಂಗ ಅದ ದಾಟ್ತಂದ್ರ ತರ್ಮಾಕೋಲ್ದಾಗ MLA ಮೂರ್ತಿ ಮಾಡ್ಕೊಂಡ ಶೇಂಗಾ ಹೋಳಿಗೆ ಮಾಡ್ಕೊಂಡ ಅವಾಗ ಗಟ್ಟಿದ್ರಿಲ್ಲ. ಆಕಳ ತುಪ್ಪ ತಗೊಂಡ ಒಂದ್ 7 ಜನ ಪುರೋಹಿತರ ಮಂತ್ರ ಹೇಳು ಬ್ರಾಹ್ಮಣರ ಕರ್ಕೊಂಡ ಅವ ಇದ್ದಾಗನ ಏನ್ ಮಾಡೋದ್ರಿ ಮಾಡಿಬಿಡುತ್ತ. ಆಯ್ತಾ ಅದಾದ ನಂತರ 3 ದಿನ ಆಕೈತ್ಲ ಪುಂಟಿತಿ ಮಾಡಿ ಊಟ ಮಾಡ್ಬೇಕಲ್ಲ, ಆಗ ನಾವು ಬರ್ತೀವಿ ಎಲ್ಲಾರು. ಹಿಂಗ ಒಂದೊಂದ ಹೊಸವದಾವ. ಮತ್ ಅದಕ್ ಸುನಪ್ಪನ ಹಿಂದಿನ ಮತ್ ಇದ್ ಮಾಡ್ಕೋಬೇಡ. ಸಾಯಂಕಾಲ ಒಳಗೆ ಯಾರೇ ಬರ್ತಿದ್ರಪ್ಪ ಅಂತ ಹೇಳ ಮುಗಿಸ್ಬಿಡೋನು. ನೀರಾವರಿ ಬಂದ್ರೆ ಸಾಕ್ ನಮಗ, ಯಾರ್ದು ಏನೂ ಇಲ್ಲ. ಒಟ್ಟು ಹುಕ್ಕೇರಿ ತಾಲೂಕ ಯಮಕನಮರಡಿ ತಾಲೂಕಿನೊಳಗ ಎಷ್ಟು ಮತಕ್ಷೇತ್ರದೊಳಗ ನೀರಾವರಿ ಐತಲ್ಲ ಅದನ್ನ ಇವತ್ತ ಮುಗಿಸಿದ್ರೆ ಯಾಕೆ ನಾವು ಹೇಳಕತ್ತೀವಿ ಅಂದ್ರ ಇವತ್ತ ನಾಳೆ ಮುಗಿತಂದ್ರ ಬಹಳ ಚಲೋ. 25ಕ್ಕೆ ರಾಮದುರ್ಗದೊಳಗ ಪಾಪ ತಾಲೂಕಿಗೆ ನೀರಿಲ್ಲ, ಅಲ್ಲಿ ಹೋಗಬೇಕಾಗೈತಿ. ಅರ್ಧ ಇಲ್ಲಿ ಕುಣಿಸಿ ಅಲ್ಲೇ ಹೋಗ್ಬೇಕಾಕೈತಿ. ಹಂಗಾಗ್ಬಾರ್ದು. ಇವತ್ತು ಬಂದು ಹುಕ್ಕೇರಿ ಮತ್ತು ಯಮಕನಮರಡಿ ನೀರಾವರಿ ಮಾಡೋ ನಮ್ ಜವಾಬ್ದಾರಿ ರೀ. ನಾವು ನಿಮ್ ಜೊತೆ ಅದೀವ್ರಿ ಅಂತೇಳಿ ಓಪನ್ ಆಗಿ ನೀವು ಮಾತು ಕೊಟ್ರಿ ಅಂದ್ರೆ ಬಹಳ ಸುಗಮವಾಗಿ ಇಲ್ಲೇ ಸಾರ್ವಜನಿಕವಾಗಿ ಬಸವೇಶ್ವರ ಸರ್ಕಲ್ ಒಳಗೆ ಮುಗಿಸೋನು. ಇಲ್ಲಾಂದ್ರೆ ನಾಳೆ ಅಂತೂ ಇಡೀ ಜಿಲ್ಲಾ ಬಂದ್. ಅದು 2 ತಾಸು ಸಾಂಕೇತಿಕ ಅಂತ ನಾವು ವಿಚಾರ ಮಾಡಕತ್ತೀವಿ. ಮತ್ ಚುನಾಪಣ್ಣ, ಮಹೇಶ್ ಗೌಡ್ರು ಎಲ್ಲಾರು ಕೂಡ ಏನ್ ನಿರ್ಧಾರ ತಗೋತಾರಲ್ಲ ಆಯಾ ತಾಲೂಕಿನೊಳಗೆ ಹತ್ತನೇವ್ರು ಬರ್ಗೊಟ್ಟಿಲ್ಲ, ರಾಯಬಾಗದವ್ರಿಗೆ ಹೆಚ್ಚು ಬರ್ಗೊಟ್ಟಿಲ್ಲ. ಇಬ್ಬಿಬ್ಬರು ಮುಖಂಡ ಅಷ್ಟೇ ಬಂದಾರ. ನಮ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪನ ಅಂಗಡಿಯವರು, ಇವತ್ ನಮ್ ಕುಮಾರ್ ಮರಡಿ ಅವರು, ಮಂಜು ಪೂಜಾರಿ ಅವರು, ಗೋಕಾಕ್ ತಾಲೂಕು ನಾಳೆ ಸಂಪೂರ್ಣ ಬಂದ್ ಆಗ್ಬೇಕ್ರ. ರೋಡ್ ಯಾರು ಹೊರಗೆ ಬರಬಾರ್ದು. ಒಟ್ಟಿಗೆ ನಾಳೆ ಸಂಪೂರ್ಣ ಜಿಲ್ಲಾ ಬಂದ್ ಆಗ್ಬೇಕು. ನಾಳೆ ಆಗ್ಲಿಲ್ಲ ಅಂದ್ರೆ ನಾಡ್ದ ರಾಜ್ಯದೊಳಗ ನ್ಯಾಷನಲ್ ಹೈವೇ ಸಾಂಕೇತಿಕವಾಗಿ 2 ರಿಂದ 3 ತಾಸು ಬಂದ್ ಮಾಡ್ತಕ್ಕಂತ ಯೋಚನೆ ಐತಿ. ಅದಾದ ನಂತರ ಹೇಳಿನಲ್ಲ, ಬರ್ಲಿಲ್ಲ ಅಂದ್ರೆ ಎಲ್ಲಾ MLA ಗಳಪ್ಪ ನಿನ್ನೆ ಹಿಂಗ್ ಸರ್ಕಲ್ ಸುತ್ತ ಹಾಕಿ ಬಂದ್ರಲ್ಲ ಅದ್ ಚಲೋ ಆಗ್ತೈತಿ. ಅದೇನ್ ಬೇಡ. ಇವತ್ತ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಇನ್ನೊಂದು ತಾಸು, 1 ತಾಸು 2 ತಾಸು ಇಲ್ಲಿ ಬರ್ತಾರ. ಈಗ ನಮ್ಮ ಚಿಕ್ಕೋಡಿ ಎಲ್ಲಾ ವಕೀಲರು ಬಂದಾರ. ಯಾಕೆ ಬಂದಾರ ಹೇಳ್ರಿ? ಇವ್ ರಾಜಕಾರಣಿಗಳು ಒಟ್ಟ ರೈತ ಹೋರಾಟಗಾರನ ಹೆಂಗಾರೆ ಮಾಡಿ ಮುರಿಬೇಕು, ತುಳಿಬೇಕು, ಎದರಾಗ ಸಿಕ್ತಾರು ಅವ್ ದುರ್ಮಿನೇ ಹುಡ್ಕ್ಯಾಡಕತ್ತಾರ. ಚುನಾಪಂದ ನಂದ ಏನೂ ಸಿಗುವತ್ತವ್ರಿ ಪಾಪ. ನಂದೇನ್ ಸಿಗ್ತೈತಿ ಹುಡುಕ್ಯಾಡ್ರ ಮತ್ತೊಂದು 10,000 ಸಾಲ ಸಿಗುದೈತಿ. ಬಾಳ ಬೆಳಗಾವ್ ಕರೆದ್ರ ಬರ ಡೀಸೆಲ್ ಹಾಕಿರನ ಬರವನ ವಾಪಸ್ ಬರೋದಿಲ್ಲ. ಹಂಗ ಅಲ್ಲ ತಮ್ಮ, ಮುಂಜಾನೆ ಒಂದು ಪುರಾಣ ಮಾಡಿ ಬಂದಾಗ ಗಾಡಿ ಬಂದೈತಿ ಇಲ್ಲಿ, ಹಂಗ ಬರೋದಿಲ್ಲದ. ಡೀಸೆಲ್ ಬೇಕಲ್ಲ ಯಾರಕ್ಕವ್ರ. ಹಂಗ ನಿಮ್ ಮ್ಯಾಗ ಕೇಸ್ ಹಾಕಿದಾಗ ನಿಮ್ಮನ್ನ ತುಳಿಬೇಕಂದಾಗ ನಿಮ್ಮ ಕೇಸ್ ಮುರಿದ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಚಿಕ್ಕೋಡಿ ವಕೀಲರು ಬಂದಾರ. ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ.